ಹುಟ್ಟಿಗಿಂತ ಅವಳ ತಾಯಿ ಥರ ನೋಡ್ಕೊಂಡಲ್ಲ, ಅದು ತುಂಬ ಇಷ್ಟ ಆಯ್ತು ನನಗೆ. ಆದರೆ ಮಕ್ಕಳು ಎಲ್ಲ ಇದು ಮಾಡ್ತಾರಲ್ಲ, ಅದು ಬೇಜಾರಾಯಿತು. ಕೊನೆಗೆ ಮಕ್ಕಳಿಗೆ ಅದೆಲ್ಲ ಗೊತ್ತಾಗಿ ಗಂಡು ಅದೇ ಥರ ತಾಯಿ ತೀರನ್ನ ನೋಡಿಕೊಂಡ್ರೆ ಇನ್ನೂ ನಮಗೂ ಖುಷಿ. ಇವಾಗ ನಾವು ಅದೇ ಏಜಲ್ಲಿ ಇದ್ದೀವಿ. ಥ್ಯಾಂಕ್ ಯು. ಮಕ್ಕಳು ನೋಡಬೇಕಾದ ಪಿಕ್ಚರ್ ತುಂಬ ಚೆನ್ನಾಗಿದೆ. ಒಳ್ಳೆ ಥೀಮ್ ಇದೆ, ಒಳ್ಳೆ ಥೀಮು ಚೆನ್ನಾಗಿ ಮಾಡಿದ್ದಾರೆ. ಪಾರು ಆ್ಯಕ್ಟಿಂಗು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಎಮೋಷನಲ್ ಮೂವಿ, ನೋಡ್ಬೋದು, ಎಲ್ಲರೂ ಚೆನ್ನಾಗಿ ನೋಡ್ಬೋದು, ಎಲ್ಲರೂ ಸೂಪರ್. ಚೆನ್ನಾಗಿತ್ತು, ಸೂಪರಾಗಿತ್ತು. 50 ಇಯರ್ಸ್ ಆದಮೇಲೆ ಹೇಗೆ ಯಾವ ಥರ ಎಂಜಾಯ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿರೋದನ್ನ ಹೊರಗಡೆ ಬಂದು ಒಂದು ಹುಡುಗಿ ಜೊತೆ ಅವ್ರು ಎಂಜಾಯ್ ಮಾಡಿದ್ರಲ್ಲ, ಅದು ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಲೈಫ್ ಈಸ್ ಟ್ರಾವೆಲಿಂಗ್. ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಎಲ್ಲ ಮೂವಿ ಚೆನ್ನಾಗಿದೆ. ಎಂಡಲ್ಲಿ ಪಾರು ಮತ್ತು ಅವರು ಇದಾಗಬೇಕಾಗಿತ್ತು, ಮತ್ತು ಇವರಿಬ್ಬರು ಜೋಡಿ ಆಗಬೇಕಾಗಿತ್ತು. ಚೆನ್ನಾಗಿತ್ತು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಸರ್, ತುಂಬ ಹೊಸ ಟೈಪ್. ನೈಸ್ ರಿವ್ಯೂ ಸರ್. ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಒಂದು ಟ್ರಾವೆಲ್ ಇದು, ಸೊ ತುಂಬ ಚೆನ್ನಾಗಿದೆ ಸ್ಟೋರಿನೂ. ಆಮೇಲೆ ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾಟೋಗ್ರಫಿನೂ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಫಿಲಮ್. ವೆರಿ ನೈಸ್, ವೆರಿ ನೈಸ್. ದೀಪಿಕಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಒಂದು ಸಂಬಂಧಗಳು ಪರಿಚಯ ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಇನ್ನೊಂದು ಸತಿನೂ ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಪಿಕ್ಚರ್. ಬಂದಿದ್ದಕ್ಕೆ ಸಾರ್ಥಕ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಫಿಲಮ್ಮು ಸೂಪರ್ ಆಗಿದೆ. ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಅಂತ ತುಂಬ ಚೆನ್ನಾಗಿದೆ. ದೀಪಿಕಾ ಅವ್ರು ನಾಗಿಣಿ ಫಿಲಮು ನೋಡಿದ್ದೀನಿ, ಅವ್ರು ಇದರಲ್ಲೆಲ್ಲ ನೋಡಿದ್ದೀನಿ. ಅದರ ಫಿಲಮಲ್ಲಿ ತುಂಬ ಚೆನ್ನಾಗಿ ಮಾಡ್ಯಾರೆ. ಹೆಣ್ಮಕ್ಳಾಗಿರ್ಬೇಕು, ಸೂಪರ್. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಸಂಬಂಧಗಳು ವಯಸ್ಸಾದಮೇಲೆ ಹೇಗೆ ಗೊತ್ತಾಗುತ್ತೆ ಅಂತ ಚೆನ್ನಾಗಿ ಮೂಡ್ ಬಂದಿದೆ. ದೀಪಿಕಾ ದಾಸ್ ಅವ್ರದ್ದು ಆ್ಯಕ್ಟಿಂಗ್ ಸೂಪರಾಗಿದೆ. ಎಲ್ಲ ಒಂದು ಸನ್ನಿವೇಶದಲ್ಲೂ ಅವ್ರದ್ದು ಮೇಕಪ್ಪು, ಆ್ಯಕ್ಟಿಂಗು, ಒಂದು ಎಕ್ಸ್ಪ್ರೆಷನ್ನು ಪರ್ಫೆಕ್ಟಾಗಿದೆ. ವಯಸ್ಸಾದವ್ರನ್ನ ಹೇಗೆ ಅರ್ಥ ಮಾಡಿಕೊಂಡು ಮನೆಯವರೆಲ್ಲ ಅವ್ರ ಜೊತೆ ಸಮಯ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಬಂದಿದೆ. ಸೂಪರ್ ಚೆನ್ನಾಗಿದೆ. ಎಲ್ಲ ಮಿಕ್ಸ್ ಮಾಡ್ಯಾರೆ. ಈ ಥರ ಹೀರೋನು, ಲೇಡಿ ಹೀರೋಯಿನ್ ಭಾಳನೇ ಕಮ್ಮಿ. ಇದು ಹೀರೋಯಿನಿಂದ ಹಿಡಿದು ರೌಡಿಸಮಿಂದ ಹಿಡಿದು ಮತ್ತು ಡ್ರೈವಿಂಗು ಪ್ರತಿಯೊಂದನ್ನು ನೋಡಿದ್ದಾರೆ. ಭಾಳ ಚೆನ್ನಾಗಿದೆ. ಎಮೋಷನ್ ತುಂಬ ಚೆನ್ನಾಗಿದೆ. ಗ್ರ್ಯಾಂಡ್ ಸಕ್ಸಸ್ ಆಗೇ ಆಗುತ್ತೆ. ಇದು ವೆರಿ ಗುಡ್, ರೇರ್ ಯೂನಿಯನ್. ಎ ಬಂಚ್ ಆಫ್ ಎಮೋಷನ್ಸ್, ಬಂಡಲ್ ಆಫ್ ಸ್ವೀಟ್ ಮೆಮೊರೀಸ್, ಆಮೇಲೆ ಫೆಂಟಾಸ್ಟಿಕ್ ಸೀನರೀಸು, ಆಮೇಲೆ ತುಂಬ ಅತ್ಯಂತ ಅಮೋಘವಾಗಿ ಒಂದು ಡೈರೆಕ್ಷನ್ನ ತೊಗೊಂಡೋಗಿದ್ದಾರೆ ರೋಹಿತ್ ಕೀರ್ತಿ ಅವರು. ವಯಸ್ಸಾದ್ಮೇಲೆ ಏನೆಲ್ಲ ಆಗಬಹುದು, ದೂರ ಆದರೆ ಒಂದು ಸಣ್ಣ ಈಗೋ ಏನೆಲ್ಲ ಮಾಡ್ತದೆ, ಜೀವನಗಳನ್ನೇ ಕೊನೆ ಹಂತಕ್ಕೆ ತೊಗೊಂಡು ಹೊರಟೋಗ್ತದಲ್ಲ ಅನ್ನೋ ರೀತಿಯಲ್ಲಿ ಇದು ಒಂದು ಇಂಥ ಫಿಲಿಮ್ಗಳನ್ನ ಫಿಲಿಮ್ ಫೆಸ್ಟಿವಲಲ್ಲಿ ನಾವು ನೋಡ್ತಕ್ಕಂಥದ್ದಾಗಿದೆ. ಫಿಲಿಮ್ ಫೆಸ್ಟಿವಲಲ್ಲಿ ಇಂಥ ಸಿನಿಮಾಗಳನ್ನ ನಾವು ನೋಡಿದ್ದೇವೆ. ಅತ್ಯಂತ ಅಮೋಘವಾಗಿ ಬಂದಿದೆ. ಚೆನ್ನಾಗಿ ಹೋಗ್ತಾ ಮೂವಿ ತುಂಬ ಚೆನ್ನಾಗಿತ್ತು. ಜಿಂದಗಿ ನಾ ಮಿಲೇಗೆ ದುಬಾರ ಹಿಂದಿ ಮೂವಿ ನೋಡ್ದಂಗಿತ್ತು. ಇದು ತುಂಬ ಜನ ಹೇಳ್ತಾರೆ ಈಗಿನ ಮೂವೀಸ್ ಅಷ್ಟೊಂದು ಇದಾಗಿಲ್ಲ ಅಂತ. ಬಟ್ ಈ ಮೂವಿ ಹೇಗಿದೆ ಅಂದರೆ, ನೀವು ಯಾರು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂಥವ್ರಿಗೆ ಇಟ್ಸ್ ಅ ವೆರಿ ಗುಡ್ ಮೂವಿ. ಎಲ್ಲ ಏಜ್ ಗ್ರೂಪ್ ಅವರು ನೋಡೋ ಅಂಥ ಮೂವಿ. ಇಟ್ ವಾಸ್ ಆಸಮ್. ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹೆಂಗಿದೆ ಮೇಡಮ್ ಫಿಲ್ಮು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್. ಸಂಸಾರದಲ್ಲಿ ಚೆನ್ನಾಗಿದೆ, ಸೂಪರಾಗಿದೆ ಸರ್. ಫಿಲಮ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡಬೇಕಾಗಿರುತ್ತೆ. ಸಂಸಾರ ಅಂದರೆ ಏನು, ಮಗ ಮಕ್ಕಳು ಮನೆ ಅಂದರೆ ಇದು ಆ ಥರ ಇದೆ. ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ. ಟ್ರಾವೆಲ್ ಎಂಥೂಸಿಯಾಸ್ಟ್ಗೆ ತುಂಬ ಇಷ್ಟ ಆಗುತ್ತೆ. ಲೈಕ್ ಓಲ್ಡ್ ಏಜ್ ಪೀಪಲ್ಗಳು ತುಂಬ ಮನೇಲಿ ಕೂತ್ಕೊಂಡು ಬೋರ್ ಹೊಡಿತಾ ಇರುತ್ತಲ್ಲ, ಸೊ ಅವರು ಬಂದು ನೋಡಿದ್ರೆ ಸೊ ಅವ್ರಿಗೂ ಅನಿಸುತ್ತೆ ಎಲ್ಲ ವಾಲಂಟಿಯರಾಗಿ ನಾವು ಹೋಗ್ಬೋದು ಬೇರೆ ಬೇರೆ ಲೈಕ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ತುಂಬ ಚೆನ್ನಾಗಿದೆ. ತುಂಬ ಇಂಟೆಲೆಕ್ಚುವಲ್ಗಳಿಗೆ ಅರ್ಥ ಆಗುವಂಥ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಕೀಪ್ ಸಪೋರ್ಟ್. ಚೆನ್ನಾಗಿದೆ ಮೂವಿ. ಎಲ್ಲ ಫ್ಯಾಮಿಲಿ ನೋಡೋಂಥ ಮೂವಿ. ಎಲ್ಲರೂ ಬಂದು ನೋಡಿ ಕನ್ನಡ ಮೂವಿನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಮೂವಿನ. ತುಂಬ ಡೈರೆಕ್ಟ್ರು ತುಂಬ ಯೋಚನೆ ಮಾಡಿ ಒಂದು ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಮಾಡಿದ್ದಾರೆ. ಇಷ್ಟು ವರ್ಷಕ್ಕೆ ತುಂಬ ಒಂದು
ಎಲ್ಲರೂ ಕುತ್ಕೊಂಡು ಫ್ಯಾಮಿಲಿ ವೈಸಲ್ಲಿ ನೋಡೋವಂಥ ಮೂವಿ ಇದು. ಪ್ರತಿಯೊಬ್ಬರು ಬಂದು ಮೂವಿನ ಥಿಯೇಟ್ರಲ್ಲೇ ಬಂದು ನೋಡಿ ಕನ್ನಡ ಫಿಲಮ್ಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಒಂಥರ ಎಕ್ಸ್ಪ್ಲೋರಿಂಗ್ ಅಡ್ವೆಂಚರಸ್ ಥರ ಇದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಒಂದ್ಸಲಿ ಸಿನಿಮಾ